ಹನಿ ಟ್ರ್ಯಾಪ್ ಮಾಡಿದವರಿಗೆ ಶುರುವಾಯಿತು ನಡುಕ. 3 ಪುಟಗಳ ದೂರಿನೊಂದಿಗೆ ಪರಮೇಶ್ವರ್ ಭೇಟಿ ಮಾಡಿದ್ದಾರೆ ಸಚಿವ KN ರಾಜಣ್ಣ. ನೋಡಿ, ಈಗ ಅಸಲಿ ಆಟ ಶುರುವಾಗ್ತಾ ಇದೆ. ಎಷ್ಟು ದಿನಗಳ ಕಾಲ ವಿಳಂಬವನ್ನು ಮಾಡಿದ್ರು KN ರಾಜಣ್ಣ. ದೂರು ಯಾವಾಗ ಕೊಡ್ತಾರಪ್ಪ, ಅಥವಾ ದೂರು ಕೊಡದೆ ಹಿಂದೆ ಸರಿತಾರಾ, ಈ ಪ್ರಕರಣ ಇಲ್ಲಿಗೆ ಮುಕ್ತಾಯ ಆಯ್ತಾ ಅಂತೇಳಿ ಚರ್ಚೆಗಳು ಶುರುವಾದ ಬೆನ್ನಲ್ಲೇ ಈಗ ಹನಿ ಟ್ರ್ಯಾಪ್ ಮಾಡಿದವರಿಗೆ ನಡುಕ ಶುರುವಾಗಿದೆ. 3 ಪುಟಗಳ ದೂರಿನೊಂದಿಗೆ ಪರಮೇಶ್ವರನ ಭೇಟಿ ಮಾಡಿದ್ದಾರೆ ರಾಜಣ್ಣ. ನೆಲಮಂಗಲದ ಟಿ ಬೇಗೂರಿನ ಸಿದ್ಧಾರ್ಥ ಕಾಲೇಜಿನಲ್ಲಿ ಭೇಟಿ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ರಾಜಣ್ಣ. ಆರೋಪ ಮಾಡಿದ 5 ದಿನಗಳ ಬಳಿಕ ದೂರನ್ನ ಕೊಟ್ಟಿದ್ದಾರೆ. ಏನು ಉಲ್ಲೇಖ ಮಾಡಿದ್ದಾರೆ ಹಾಗಾದ್ರೆ ಆ ದೂರಿನಲ್ಲಿ? ಹನಿ ಟ್ರ್ಯಾಪ್ ಪ್ರಯತ್ನ ಹೇಗಾಯಿತು, ಬಂದವರು ಯಾರು, ಏನು ಉದ್ದೇಶ ಆಗಿತ್ತು, ಎಲ್ಲಿಂದ ಬಂದವರಾಗಿದ್ರು, ಇದೆಲ್ಲ ವಿಚಾರಗಳನ್ನು ಕೂಡ ರಾಜಣ್ಣ ಅವರು ಆ 3 ಪುಟಗಳ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪರಮೇಶ್ವರ್ ಅವರು ಪದೇ ಪದೇ ಹೇಳ್ತಾ ಇದ್ರು, ಕಂಪ್ಲೇಂಟ್ ಬಂದಿಲ್ಲ, ಬಂದ ಮೇಲೆ ನೋಡೋಣ, ಅವರೇ ಇನ್ನೂ ಭೇಟಿಯಾಗಿಲ್ಲ, ಭೇಟಿಯಾದ ಮೇಲೆ ತನಿಖೆ ಮಾಡಿಸೋಣ ಅಂತ ಹೇಳಿದರು. ಈಗ ಸಿದ್ಧಾರ್ಥ ಕಾಲೇಜಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ದೂರನ್ನು ಕೊಟ್ಟು ಬಂದಿದ್ದಾರೆ. ಹಾಗಾದರೆ ತನಿಖೆ ಯಾವ ಹಂತದಲ್ಲಾಗಬಹುದು? ಅಂದರೆ SIT ರಚನೆ ಮಾಡಲಾಗುತ್ತಾ ಇಲ್ಲಿ, CIDನ, ಅಥವಾ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಇದರ ಬಗ್ಗೆ ತನಿಖೆ ಆಗುತ್ತಾ? ಉನ್ನತ ಮಟ್ಟದ ಅಧಿಕಾರಿಗಳು ನೇತೃತ್ವದಲ್ಲಿ ಏನಾದರೂ ಇನ್ವೆಸ್ಟಿಗೇಷನ್ ನಡೀಬಹುದಾ? ಹೀಗೆ ಹಲವು ಪ್ರಶ್ನೆಗಳಿದ್ದಾವೆ. ಆ ಆರೋಪ ಮಾಡಿದ 5 ದಿನಗಳ ಬಳಿಕ KN ರಾಜಣ್ಣ ಈಗ ದೂರನ್ನು ಕೊಟ್ಟಿದ್ದಾರೆ. ಯಾಕಿಷ್ಟು ದಿನ ಡಿಲೇ ಮಾಡಿದರು? ಅವರ ಪುತ್ರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಕೂಡ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಒದಗಿಸಿದರು. ಖರ್ಗೆ ಬಂದರು, ಅದಾದಮೇಲೆ ಅವರು ಕೂಡ ಗರಂ ಆದರು. ಹನಿ ಟ್ರ್ಯಾಪ್ ವಿಚಾರ ಕೇಳಿ ಮುಖ್ಯಮಂತ್ರಿಗಳ ಸಲಹೆ ಪಡ್ಕೊಳ್ಳೋಕೆ ಕಾಯ್ತಾ ಇದ್ರು ಹಾಗಾದ್ರೆ ಇವರು. ಬಟ್ ಈಗ KN ರಾಜಣ್ಣ ಅವ್ರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನವನ್ನು ಮಾಡಿದಂತಹ ಆ ಗ್ಯಾಂಗ್ ಯಾವುದು? ರಾಜ್ಯದ ಜನರ ಮುಂದೆ ಗೊತ್ತಾಗಬೇಕು. ಈ ಹನಿ ಟ್ರ್ಯಾಪ್ ಸೂತ್ರಧಾರರು ಯಾರು ಮಾಡಿಸಿದ್ದು ಇದನ್ನು? ರಾಜಕೀಯ ದುರುದ್ದೇಶಕ್ಕೋಸ್ಕರ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಈ ರೀತಿ ಪ್ರಯತ್ನವನ್ನು ಪಟ್ಟಿದ್ದಾರೆ ಅನ್ನುವಂಥ ಆರೋಪ ಬರ್ತಾ ಇದೆ. ಹಾಗಾಗಿ ಅದರಲ್ಲೂ ಸಿದ್ದರಾಮಯ್ಯ ಬಣದ ಸಚಿವರುಗಳನ್ನು, ನಾಯಕರುಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಈ ಆರೋಪ ಕೂಡ ಮಾಡಿದ್ದಾರೆ. ಹಾಗಾಗಿ ರಾಜಣ್ಣ ಈಗ ಪರಮೇಶ್ವರವ್ರನ್ನ ಭೇಟಿಯಾಗಿ ದೂರನ್ನು ಕೊಟ್ಟಿದ್ದಾರೆ. 3 ಪುಟಗಳ ಒಂದು ದೂರಿದು. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಅಂದರೆ ಆ ಪ್ರಯತ್ನ ಹೇಗಾಯಿತು, ಓವರಾಲ್ ಈ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಅದರಲ್ಲಿ ಟೈಪ್ ಮಾಡಿದ್ದಾರೆ. ಮಧುಗಿರಿ ನಿವಾಸ, ತುಮಕೂರು ನಿವಾಸ, ಬೆಂಗಳೂರು ಸರ್ಕಾರಿ ನಿವಾಸ, ಆ ಮಹಿಳೆ ಏನು ಕೇಳಿದರು, ಯಾವ ವಿಚಾರಕ್ಕೆ ಬಂದಿದ್ದರು, ಕೆಲಸ ಆಗಬೇಕು ನಿಮ್ಮ ಕಡೆಯಿಂದ, ಮಾತಾಡಬೇಕು ನಿಮ್ಮ ಹತ್ರ ಪರ್ಸ್ನಲ್ ಆಗಿ, ಇವೆಲ್ಲ ವಿಚಾರಗಳನ್ನು ರಾಜಣ್ಣ ಅವರು ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾಜಣ್ಣ ಅವರು ಮತ್ತೊಂದು ಹೇಳಿದರು, ಪ್ರೆಸ್ ಮೀಟ್ ಮಾಡಿ, ತುಮಕೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಲ್ವ, ಅಲ್ಲಿ ಹೇಳಿದ್ರು ಅವರು CCTV ಮನೆಗೆ ಹಾಕ್ಸಿಲ್ಲ ಅಂತೇಳಿ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಪ್ರಕರಣ ಇತ್ಯರ್ಥ ಆಗುತ್ತಾ ಇಲ್ವಾ ಅನುಮಾನಗಳು ಹೆಚ್ಚಾಗ್ತಾ ಇದ್ದಾವೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ 5 ದಿನಗಳಾದಮೇಲೆ ರಾಜಣ್ಣ ದೂರು ಕೊಟ್ಟಿದ್ದಾರೆ ಪರಮೇಶ್ವರ್ ಅವರಿಗೆ. ಈ ಪ್ರಕರಣ ಈಗ ಗಂಭೀರತೆ ತೆಗೆದುಕೊಳ್ತಿದೆ ಅಂತ ಅನ್ನಿಸ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿದಂಥ ಗ್ಯಾಂಗು ಕೂಡ ಡವಡವ ಶುರುವಾಗಿದೆ. ಅಂದರೆ ಈಗ ಯಾವ ಹಂತದಲ್ಲಿ ತನಿಖೆ ನಡೀಬಹುದು? ಅಂದರೆ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಆಗುತ್ತಾ, SITನ, CIDನ, ಯಾವ ಮಟ್ಟದಲ್ಲಿ ಆಗುತ್ತೆ ಅಂತೇಳಿ? ಪ್ರಭು, ಕಳೆದ 5 ದಿನಗಳಿಂದಲೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತನಿಖೆಗೆ ಕೊಡ್ತಾರೆ, ನಾಳೆ ತನಿಖೆಗೆ ಕೊಡ್ತಾರೆ ಅನ್ನುವಂತಹ ಚರ್ಚೆಗಳು ನಡೆದಿತ್ತು. ಆದ್ರೆ ಸರ್ಕಾರ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿರಲಿಲ್ಲ. ಪದೇ ಪದೇ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ದೂರು ದಾಖಲಾಗದ ಹೊರತು ಯಾವುದೇ ತನಿಖೆಗೆ ಕೊಡೋದಕ್ಕೆ ಬರೋದಿಲ್ಲ, FIR ಮೊದಲು ದಾಖಲಾಗಬೇಕು, ನಂತರದಲ್ಲಿ ತನಿಖೆಯನ್ನ ಮಾಡಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಇವತ್ತು ಬೆಳಗ್ಗೆ ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ದೂರು ರಾಜಣ್ಣ ಅವರು ಕೂಡ ದೂರನ್ನ ಕೊಟ್ಟಿರಲಿಲ್ಲ. ಇಲ್ಲಿ ಅವರಿಗೆ ಇವತ್ತು ನಾಳೆ ಅಂತೇಳಿ ಅವರು ಕೂಡ ಹಿಂದೇಟನ್ನ ಹಾಕ್ತಾ ಇದ್ರು. ಆದ್ರೆ ಇದೀಗ ಅವರು ಗೃಹ ಸಚಿವ ಪರಮೇಶ್ವರ್ ಅವರಿಗೆ 3 ಪುಟಗಳ ದೂರನ್ನ ದಾಖಲಿಸಿದ್ದಾರೆ. ನೆಲಮಂಗಲ ಬಳಿ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ
ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮಕ್ಕೆ ಪರಮೇಶ್ವರ್ ಅವರು ತೆರಳಿದ್ರು. ಆ ಸಂದರ್ಭದಲ್ಲೇ ಪರಮೇಶ್ವರ್ ಅವರಿಗೆ ಈಗ 3 ಪುಟಗಳ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ರೆ, ಯಾರ್ಯಾರು ನಮ್ಮ ಬಂದಿದ್ರು, ಮನೆ ಬಳಿ ಬಂದಿದ್ರು, ಏನು ಪ್ರಯತ್ನವನ್ನ ಮಾಡಿದ್ರು, ಇದರ ಬಗ್ಗೆ ನೀವು ವಿಶೇಷವಾದಂತಹ ತನಿಖೆಯನ್ನ ಮಾಡಬೇಕು ಅನ್ನುವಂತ ಉಲ್ಲೇಖವನ್ನ ಮಾಡಿ ಅವರು ಈಗ ಪರಮೇಶ್ವರ್ ಅವರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ದೂರು ಸಲ್ಲಿಕೆ ಆಗಿರೋದ್ರಿಂದ ಈಗ ಸಹಜವಾಗಿ ಮುಂದೆ ಏನಾಗಬಹುದು ಅನ್ನುವಂತಹ ಕುತೂಹಲಗಳು ಕೂಡ ಇದೆ. ಯಾವ ತನಿಖೆ ಆಗಬಹುದು ಅಂತ ಹೇಳಿ ಪರಮೇಶ್ವರ್ ಅವರು ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿ ಸದನದಲ್ಲೇ ಹೇಳಿದ್ರು. ಈಗ ಮುಖ್ಯಮಂತ್ರಿಗಳ ಜೊತೆ ಅವರು ಚರ್ಚೆಯನ್ನ ಮಾಡ್ಬೇಕಾಗತ್ತೆ. ಮುಖ್ಯಮಂತ್ರಿಗಳ ಅನುಮತಿಯ ಮೇಲೆ ಯಾವ ತನಿಖೆಯನ್ನ ಸೂಚನೆ ಕೊಡ್ತಾರೆ ಆ ತನಿಖೆಗೆ ಆದೇಶವನ್ನ ಮಾಡ್ತಾರೆ. ಬಹುತೇಕವಾಗಿ ನ್ಯಾಯಾಂಗ ತನಿಖೆಗೆ ಕೊಡುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಯಾಕಂದ್ರೆ ವಿಶೇಷ ತನಿಖಾ ತಂಡದ ಮೂಲಕ ತನಿಖೆಯನ್ನ ಮಾಡಿಸ್ಬೇಕು, ನ್ಯಾಯಾಂಗ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲೇ ತನಿಖೆಯನ್ನ ಮಾಡಿಸ್ಬೇಕು ಅನ್ನುವಂತ ಒತ್ತಡಗಳು ಕೂಡ ಹೆಚ್ಚಾಗಿದೆ. ಜೊತೆಗೆ ಸಿಬಿಐ ತನಿಖೆಗೆ ಕೊಡಬೇಕು ಅನ್ನುವಂತ ಒತ್ತಡಗಳು ಕೂಡ ಬಿಜೆಪಿಯ ಕಡೆಯಿಂದ ಬಂದಿದೆ. ಇಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಪ್ರಕರಣದ ವಿಚಾರದಲ್ಲಿ ಸಿಬಿಐ ತನಿಖೆಗೆ ಕೊಡಬೇಕು, ಉನ್ನತ ಮಟ್ಟದ ತನಿಖೆಯನ್ನ ಮಾಡಬೇಕು, ಮುಂದೆ ಯಾರಿಗೂ ಕೂಡ ಈ ರೀತಿಯಾಗಿ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ತಂದಿದ್ದಾರೆ. ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳ ಜೊತೆ ಪರಮೇಶ್ವರ್ ಅವರು ಚರ್ಚೆಯನ್ನ ಮಾಡಿ ಅಂತಿಮವಾಗಿ SITಗೆ ಕೊಡ್ಬೇಕಾ ಅಥವಾ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಕೊಡ್ಬೇಕಾ ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಆದ್ರೆ ಇಲ್ಲಿ ಸಾಕಷ್ಟು ಕುತೂಹಲ ಇದ್ದಂತದ್ದು 5 ದಿನಗಳಾದ್ರೂ ಕೂಡ, ಯಾಕೆಂದ್ರೆ ಸದನದಲ್ಲಿ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ ಅಂದ್ರೆ ಸಹಜವಾಗಿ ಅದು ಒಂದು ರೀತಿ ರೆಕಾರ್ಡ್ ಆದ ಹಾಗೆ. ಯಾಕಂದ್ರೆ ರೆಕಾರ್ಡ್ ಆಗಿರತ್ತೆ, ಅಲ್ಲಿ ಅವ್ರು ಏನು ಮಾತನಾಡಿರ್ತಾರೆ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿರತ್ತೆ. ಸದನದಲ್ಲೇ ಮಾತನಾಡಿರೋದ್ರಿಂದ ಇದನ್ನ ಸಹಜವಾಗಿ ತನಿಖೆಗೆ ಕೊಡಬೇಕಾಗಿತ್ತು. ದೂರು ಕೊಟ್ಟ ನಂತರ ನಾವು ತನಿಖೆಗೆ ಕೊಡ್ತೇವೆ ಅಂತೇಳಿ ಇಲ್ಲಿ ಹೇಳೋದಕ್ಕಿಂತ ಸದನದಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲೇ ಇದನ್ನ ತನಿಖೆಗೆ ಕೊಡುವಂತಹ ಅವಕಾಶಗಳು ಹೆಚ್ಚಿತ್ತು. ಆದ್ರೆ ಸರ್ಕಾರ ಕೂಡ ಇಲ್ಲಿ ಒಂದ್ ರೀತಿ ಸರ್ಕಾರ ಮತ್ತೆ ಪಕ್ಷಕ್ಕೆ ಮುಜುಗರ ಆಗಬಹುದು ಅನ್ನುವಂತ ಕಾರಣಕ್ಕೆ ಏನಾದ್ರೂ ಹಿಂದೇಟನ್ನ ಹಾಕಿತ್ತ, ದೂರು ಕೊಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿಯವರೆಗೂ ಕೂಡ ಕಾದು ಕುಳಿತಿತ್ತ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗತ್ತೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಈಗ ಜಾರ್ಖಂಡ್ ಮೂಲದ ಬಿರೇನ್ ಕುಮಾರ್ ಸಿಂಗ್ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದ, ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಅದು ಶನಿವಾರ ವಿಚಾರಣೆಗೆ ಬರುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ. ಯಾಕಂದ್ರೆ ಇವತ್ತು ಅಥವಾ ನಾಳೆ ವಿಚಾರಣೆಗೆ ಬರುತ್ತೆ ಅನ್ನುವಂತ ಮಾಹಿತಿಗಳಿದ್ವು. ಆದ್ರೆ ಈಗ ಅಧಿಕೃತವಾಗಿ ಶನಿವಾರ ಅದನ್ನ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ನ ಒಂದು ಆತಂಕ, ಸುಪ್ರೀಂ ಕೋರ್ಟ್ ತನಿಖೆಗೆ ಎತ್ಕೊಂಡು ಅದನ್ನ ವಿಚಾರಣೆಗೆ ಎತ್ಕೊಂಡು ಎಲ್ಲಿ ತನಿಖೆಗೆ ಕೊಡ್ತೇವೆ ಅನ್ನುವಂತ ಆತಂಕದಿಂದ ಏನಾದ್ರೂ ಈಗ ರಾಜಣ್ಣ ಅವರು ಕೂಡ ದೂರನ್ನ ಸಲ್ಲಿಕೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ಅವರು ನೋಡಿ ತನಿಖೆ ಸ್ವರೂಪ, ನಾನು ಗೃಹ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ಮೇಲೆ ಅವ್ರು ಏನ್ ಹೇಳ್ತಾರೆ ಮತ್ತೆ ನಾನು ಹೇಳಿದ್ದು ಅವ್ರು ಕೇಳೋದಿಲ್ಲ, ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಆದಂತ ಇಲಾಖೆನಲ್ಲಿ ಕೆಲವು ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದಾರೆ ಈಗಾಗಲೇ. ಮತ್ತೆ ಅವರು ಮುಖ್ಯಮಂತ್ರಿಗಳ ಜೊತೆನಲ್ಲಿ ನೋಡಿ ಅಂತಿಮವಾಗಿ ಅವರು ಒಬ್ಬರನ್ನ ಏನು SIT ಮಾಡ್ತಾರೋ ಅಥವಾ DGP ADGP ಲೆವೆಲ್ ಅಧಿಕಾರಿಯಿಂದ ತನಿಖೆ ಮಾಡಿಸ್ತಾರೋ ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸೇರಿದಂತ ವಿಷಯ. ಅದು ಅವನೇನ್ ಕೊಡ್ತಾನೆ ಗೊತ್ತಿಲ್ಲ. ನನ್ನದು ನನಗಿರೋ ಮಾಹಿತಿ ಮತ್ತೆ ನನ್ನ ಕಡೆ ದಾಖಲೆಗಳು ಅಂದ್ರೆ ಏನ್ ದಾಖಲೆ ಇಟ್ಕೋಬಹುದು ಆಗಿದೆ ಹೇಳಿ. ಇದು ಫೋನ್ದು ಇಲ್ಲ. ನಾನು ದಾಖಲೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ CC ಕ್ಯಾಮ್ರಾ ಮೇಲೆ ದಾಖಲೆ ಆಗುತ್ತೆ ಅಂತ ಅನ್ಕೊಂಡೆ. CC ಕ್ಯಾಮ್ರಾನೇ ಹಾಕಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಪ್ಲಾನಿಂಗ್ ಎಲ್ಲ ಯಾವ ಮಂತ್ರಿ ಮನೆಗೂ ಹಾಕಿಲ್ವಂತಲ್ಲ. ಈಗ ನೋಡಿ ಮಾತಾಡ್ಸೋದೇ ಕಷ್ಟ. ಹಂಗಿರುವಾಗ ವಿಡಿಯೋ ಮಾಡೋದು ಅದೇನಾಗ್ತದೆ, ಯಾವುದೇ ಈ ತರ ಕುತಂತ್ರ ಮಾಡ್ಬೇಕಾದ್ರೆ ಮೊದ್ಲೇ ಪ್ಲಾನ್ ಇಟ್ಕೋಬೇಕು. ಒತ್ತಡ ಏನಾರ ಹೇರುವಂತ ಕೆಲಸ ನೋಡಿ, ಯಾವುದೇ ರೀತಿ ಒತ್ತಡ ನನ್ನ ಮೇಲೆ ಇಲ್ಲ. ಯಾರು ನನಗೆ ಒತ್ತಡ ಮಾಡುವಂತ ಪ್ರಯತ್ನನೂ ಮಾಡಲ್ಲ. ನಾವು ಯಾರು ಹೇಳಿದ್ರು ಕೇಳೋನಲ್ಲ ಅಂತ ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಅದರಿಂದ ಯಾರು ನನಗೇನು ಹೇಳಕ್ಕೂ ಬರೋದಿಲ್ಲ, ಒತ್ತಡ ಮೊದಲೇ ಮಾಡಲ್ಲ. ಎಲ್ಲ ಈಗ ಹೈಕಮಾಂಡ್ ಎಲ್ಲಾ ಮೂಲದಿಂದ AICC ಅಧ್ಯಕ್ಷರು ಕೂಡ ಭೇಟಿಯಾಗಿದ್ದಾರೆ. ಅಲ್ಲಿನೂ ಕೂಡ ನನ್ ತಿಳಿದಿರುವ ಮಟ್ಟಿಗೆ ಒಂದು ಸೂಕ್ಷ್ಮವಾಗಿ ಅಲ್ಲಿನೂ ಕೂಡ ವಿಷಯದ ಚರ್ಚೆ ಆಗಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಬಟ್ ಆಗಿದೆ ಅಂತ ಯಾರು ನನಗೆ ಹೇಳಿಲ್ಲ. ಅವರು ದೆಹಲಿಗೆ ಹೋಗಿದ್ದಾರೆ, ಇನ್ನು ಹೋಗೋರು ಇದ್ದಾರೆ. ನೋಡಿ, ನಾನು ಆ ರೀತಿ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಏನಾದ್ರು ಪುರಾವೆ ಇರಬೇಕು.
ಏನೇ ಪುರಾವೆಗಳು ಮತ್ತೆ ಏನೇ ಮಾಹಿತಿ ಬರಬೇಕಾದ್ರೂ ಕೂಡ ತನಿಖೆಯಿಂದನೇ ಆಚೆ ಬರಬೇಕು. ಸುಮ್ಮನೆ ನಾವೇನೇ ಹೇಳಿದ್ರು ಕೂಡ ಇಟ್ ಆಲ್ ಅಮೌಂಟ್ಸ್ ಟು ಸ್ಪೆಕ್ಯುಲೇಷನ್. ನಾನು ಅರ್ಜಿ ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆಗೆ ಕ್ರಮ ತಗೊಳ್ತಾರೆ ಅದ್ರ ಮೇಲೆ ಅವರ ತನಿಖಾಧಿಕಾರಿಗಳು ಏನೆಲ್ಲ ನಮ್ಮನ್ನ ಮಾಹಿತಿ ಕೇಳ್ತಾರೆ ಅದನ್ನೆಲ್ಲ ಸೂಕ್ಷ್ಮವಾಗಿ ಕೊಡ್ತೇವೆ. ಅಲ್ಲಲ್ಲ, ನೋಡಿ, ನನ್ನ ನಿರೀಕ್ಷೆ, ನನ್ನ ಒಂದು ಬೇಡಿಕೆ ಏನಂದ್ರೆ ಈ ರೀತಿ ಯಾರೆಲ್ಲ ಮಾಡ್ತಾರೆ ಅದು ನಿಲ್ಲಬೇಕು. ನಾಳೆ ಇವತ್ತಿಂದ ಯಾರ್ಯಾರ ಮೇಲೋ ಮಾಡವ್ರೆ, ಈಗ ನಮ್ಮ ಮೇಲೆ ಪ್ರಯತ್ನ ಮಾಡ್ತಾರೆ, ಮುಂದೆ ಇನ್ಯಾರ ಮೇಲೂ ಆಗ್ಬಾರ್ದು. ಯಾರು ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕುವಂತ ಕೆಲಸ ಯಾರು ಮಾಡಬಾರ್ದು. ಆ ರೀತಿಯ ಒಂದು ವಾತಾವರಣ ಬರಬೇಕು ಅಂತಕ್ಕಂಥದ್ದು ಆಶಯ. ಆಮೇಲೆ 10ನೇ ತಾರೀಕು ಮೇಲೆ ನೀವು ಇನ್ನೊಂದು ಸ್ಟೇಟ್ಮೆಂಟ್ ಗಮನಿಸಿರ್ಬೋದು, ಹಾಯ್ ಅಂದ್ರೆ ಹಾಯ್ ಅಂತಾರೆ, ಅದು ತಪ್ಪು. ಈ ತರದ ಅವ್ರವ್ರ ಅನುಭವ ಅವ್ರವ್ರು ಹೇಳ್ತಾರಪ್ಪ, ನನಗೆ ಆ ತರ ಅನುಭವ ಯಾವ್ದು ಆಗಿಲ್ಲ. ನಡೀರಿ. ಬಿಜೆಪಿ ಅವರೆಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ರಾಜಣ್ಣ ಅವರ ಪರವಾಗಿ ಅವರೇ ಯಾಕೋ ಇಂಡೇಟ್ ಆಗ್ತಾ ಇದಾರೆ, ದೂರ ಕೊಡ್ತಾರೆ, ಅಲೋ ಅಂದ್ರು. ಆಯ್ತು, ಓಕೆ, ಥ್ಯಾಂಕ್ ಯು. ತಿರ್ಗಾ ಬೆಳಿಗ್ಗೆನೆ ನಾನು ಇದಕ್ಕೆ